ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ದೇವಸ್ಥಾನದ ಆವರಣದಲ್ಲಿ ಮೂತ್ರ ವಿಸರ್ಜನೆ ಪ್ರಕರಣ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಬಂದ್ಗೆ ಕರೆ. ಸ್ಥಳೀಯ ಸಂಘಟನೆಗಳಿಂದ ಶಿಗ್ಗಾವಿ ಪಟ್ಟಣ ಬಂದ್. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬೆಂಬಲವನ್ನ ನೀಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಹೆಚ್ಚುವರಿ ಭದ್ರತೆ ನಿಯೋಜನೆ, ಯಾವುದೇ ಬಂದ್ ಮಾಡದಂತೆ ಪೊಲೀಸ್ ಇಲಾಖೆ ಮನವಿಯನ್ನ ಮಾಡಿಕೊಂಡಿತ್ತು. ದೇವಸ್ಥಾನ ಮತ್ತು ಬಸ್ ನಿಲ್ದಾಣ ಸೇರಿದಂತೆ ಹಲವೆಡೆ ಭದ್ರತೆಯನ್ನ ಕೊಡಲಾಗಿದೆ. ಕೆಲವರಿಗೆ ನೋಟಿಸ್ ನೀಡಿದ್ದ ಹಾವೇರಿ ಜಿಲ್ಲಾಡಳಿತ ದೇವಸ್ಥಾನದ ಆವರಣದಲ್ಲಿ ಮೂತ್ರ ವಿಸರ್ಜನೆ ಪ್ರಕರಣವನ್ನು ಖಂಡಿಸಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಆಗಿದ್ದಂತಹ ಘಟನೆ, ಉದ್ದೇಶಪೂರ್ವಕವಾಗಿ ಆತ ಕೃತ್ಯವನ್ನು ಎಸಗಿದ್ದ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಮಾಹಿತಿಯನ್ನು ನೀಡಿದರು. ದೇವಸ್ಥಾನವನ್ನು ಶುಚಿಗೊಳಿಸುವಂತಹ ಕೆಲಸ ಆಗ್ತಿದೆ. ಪ್ರಮೋದ್ ಮುತಾಲಿಕ್ ಅವರು ಸೇರಿದಂತೆ ಹಲವರು ಈ ಒಂದು ಘಟನೆಯನ್ನು ಖಂಡಿಸಿ ಹೋರಾಡಿದ್ರು ಕೂಡ. ಆತನ ಮಾನಸಿಕ ಸ್ಥಿಮಿತತೆ ಕರೆಕ್ಟ್ ಆಗಿದೆ. ಪೊಲೀಸರೇ ತಪ್ಪು ಮಾಹಿತಿಯನ್ನು ಕೊಡ್ತಿದ್ದಾರೆ, ಸುಳ್ಳು ಮಾಹಿತಿಯನ್ನು ನೀಡ್ತಿದ್ದಾರೆ ಅನ್ನೋ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಗೇಟನ್ನು ತೆಗೆದು ಒಳಗಡೆ ಹೋಗಿ ಆತ ಮೂತ್ರ ವಿಸರ್ಜನೆ ಮಾಡಿ ಬಂದಿದ್ದಾನೆ ಅಂದರೆ ಆತನು ಮಾನಸಿಕ ಅಸ್ವಸ್ಥ ಅಂತ ಅದು ಹೇಗೆ ಹೇಳ್ತೀರಿ? ಉದ್ದೇಶಪೂರ್ವಕ ಕೃತ್ಯ ಇದಾಗಿತ್ತು ಅನ್ನೋ ಆಕ್ರೋಶ ವ್ಯಕ್ತವಾಗಿತ್ತು. ಶಿಗ್ಗಾವಿ ಪಟ್ಟಣದ ಬಂದ್ಗೂ ಕೂಡ ಕರೆಯನ್ನ ಕೊಡಲಾಗಿತ್ತು.